ಉಪವಾಸ ದೇವರಿಗೆ ಬಹಳ ಇಷ್ಟವಾದದ್ದು. 5 ಅಂಶಗಳಲ್ಲಿ ಮೊದಲನೇದಾಗಿ ನಾನು ಆತ್ಮಿಕ ಉಪವಾಸನ ಹೇಳ್ತೀನಿ. ನಾವು ಯಾವ ರೀತಿಯಲ್ಲಿ ಆತ್ಮಿಕ ಉಪವಾಸಗಳನ್ನು ಮಾಡಬಹುದು? ಯಾರಾದರೂ ಅಳ್ತಿದ್ರೆ ಅವರನ್ನು ಸಂತೈಸುವುದು, ಆಧರಿಸುವುದು ಒಂದು ಆತ್ಮಿಕ ಉಪವಾಸ. ಯಾರಾದರೂ ನಾನು ತೀರ ದಡ್ಡ, ನನಗೇನೂ ಬರ್ತಾ ಇಲ್ಲ, ನಾನು ಸ್ಕೂಲ್ ಮಾಡುವಾಗ ದೇವರಲ್ಲಿ ಅದೇ ಪ್ರಾರ್ಥನೆ ಇಟ್ಕೊಂಡದ್ದು. ಎಷ್ಟೋ ದಡ್ಡರಿಗೆ ನಮ್ಮ ಕೈಯಲ್ಲಿ ಆಗಲ್ಲ, ಓದೇ ನಮಗೆ ಹಿಡೀತಿಲ್ಲ, ಆ ಕೃಪೆನೇ ನಮಗಿಲ್ಲ, ಆ ಗಿಫ್ಟೇ ದೇವರಿಂದ ನಾವು ಪಡ್ಕೊಂಡು ಬಂದಿಲ್ಲ, ನಾವು ವೇಸ್ಟ್ ಎಂಬುದಾಗಿ ಎಣಿಸುವವರಿಗೆ ಈ ಒಂದು ಸ್ಕೂಲ್ ಮಾದರಿ ಆಗಲಿ ಎಂಬುದಾಗಿ ಆಸೆ ಪಟ್ಟಿದ್ದೆ. ನಮ್ಮಲ್ಲಿ ಹೆಚ್ಚಿನವರು ಡಲ್ ಸ್ಟೂಡೆಂಟೇ, ಅಲ್ಪ ಸ್ವಲ್ಪ ಜನ. ಆದರೆ ಅದರಲ್ಲಿ ಯಾರು ಭಯಭಕ್ತಿ ಉಳ್ಳವರಾಗಿ ದೇವರ ವಾಕ್ಯದಂತೆ ನಡೆದು ದೇವರಿಗೆ ವಿಧೇಯರಾಗಿ ನಾವು ಓದಬೇಕು ಎಂಬುದಾಗಿ ಆಸೆ ಪಟ್ಟುಕೊಂಡು ಟೀಚರ್ಸ್ ಹತ್ರ ಅಥವಾ ಬ್ರಿಲಿಯಂಟ್ ಮಕ್ಕಳ ಹತ್ರ ಕೇಳಿ ತಮ್ಮನ್ನು ತಾವು ರೆಡಿ ಮಾಡಿಕೊಳ್ತಾರೆ, ಅವರಿಗೆ ದೇವರ ಮಹಾಕೃಪೆ ಒದಗಿದೆ. ಒಂದು ಸಲ ಒಬ್ಬ ತೀರ ಒಂದು ಸೆಂಟೆನ್ಸು ಮಾಡಲಿಕ್ಕೆ ಆಗದ ಹುಡುಗ ದೇವರಿಗೆ ಮೊರೆ ಇಡ್ತಿದ್ದ. 40 ದಿವಸ ಉಪವಾಸದಲ್ಲಿ ಪಾಲು ತೆಗೆದುಕೊಂಡ. ಅದ್ಭುತವಾದಂಥ ಕೃಪೆಯನ್ನು ಪಡ್ಕೊಂಡು ಭಯಭಕ್ತಿಯಿಂದಲೇ ಜ್ಞಾನೋದಯ ಮಾಡಿಕೊಂಡು ಜೀವಿತವನ್ನು ಸಾಗಿ ಇವತ್ತು ತನ್ನ ಕಾಲ ಮೇಲೆ ನಿಂತಿದ್ದಾನೆ. ಅನೇಕ ಮಕ್ಕಳಿಗೆ ದೇವರು ಆ ವಿಷಯದಲ್ಲಿ ಸಹಾಯ ಮಾಡಿದ್ದಾರೆ. ಒಂದೊಂದು ಮನೆಯಲ್ಲಿ ನಾನು ನೋಡಿದ ಪ್ರಕಾರ ಅಕ್ಕನೋ ತಮ್ಮನೋ ಬ್ರಿಲಿಯಂಟ್ ಆದರೆ ತಂಗಿಯೋ ಅಕ್ಕನೋ ಅಥವಾ ತಮ್ಮನೋ ಡಲ್. ಇದು ಯಾಕೆ ಅನ್ನುವಂಥ ಪ್ರಶ್ನೆ ನಮಗೆ ಬರ್ಬೋದು. ಆದರೆ ದೇವರು ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಒಂದೊಂದು ಕುಟುಂಬದಲ್ಲಿ ಕಷ್ಟ ಸುಖ ಎಲ್ಲವನ್ನು ಇಟ್ಟಿದ್ದಾರೆ. ಸುಖದಲ್ಲಿರೋವನು ಮೇರಿಬಾರ್ದು, ಕಷ್ಟದಲ್ಲಿರೋವನು ತೀರ ಕುಗ್ಗಿ ಹೋಗಬಾರ್ದು. ಆ ರೀತಿಯಲ್ಲಿ ದೇವರು ತನ್ನ ಪ್ಲ್ಯಾನನ್ನು ಮಾಡಿದ್ದಾರೆ. ಆ ಕಷ್ಟದಲ್ಲಿರುವವನು ಅಥವಾ ನಾನು ಯಾವುದಕ್ಕೂ ಬಾರದವನೆಂಬುದಾಗಿ ಎಣಿಸಿದಂಥ ಆತ್ಮಗಳು, ಪ್ರಾಣಗಳು ಇವತ್ತು ದೇವರನ್ನೇ ಆತುಕೊಂಡು ಜೀವಿಸುತ್ತಾ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಹೆಚ್ಚಿನ ಸ್ಟೂಡೆಂಟ್ಸ್ ಇವತ್ತು ತಮ್ಮ ಕಾಲ ಮೇಲೆ ನಿಂತುಕೊಂಡು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಅಪ್ಪಮ್ಮನಿಗೆ ತಂದು ಕೊಡುತ್ತಾ ಪ್ರೀತಿ ತೋರಿಸುತ್ತಾ ಅಪ್ಪಮ್ಮನ ಹತ್ರ ಬೇಸನ್ನಿಸಿಕೊಂಡು ದೇವರೇ ನಮಗೆ ಕೊಟ್ಟ ಮಕ್ಕಳ ವಿಷಯದಲ್ಲಿ ಸಾರ್ಥಕರಾದೆವು ಅನ್ನುವಂಥ ರೀತಿಯಲ್ಲಿ ಸಂತೋಷ ಪಡ್ತಿದ್ದಾರೆ. ಹಾಗಿದ್ದರೆ ನಾವು ನಮ್ಮ ವಿದ್ಯೆಯನ್ನು ದಾನ ಮಾಡೋದ್ರ ಮೂಲಕ ಆತ್ಮಿಕ ಉಪವಾಸದಲ್ಲಿ ದೇವರನ್ನು ಮೆಚ್ಚಿಸ್ಬೋದು. ಅನೇಕರು ಇವತ್ತು ನೊಗ ಎನ್ನುವಂಥ ಭಾರದಲ್ಲಿ, ದುಃಖದಲ್ಲಿ, ಯಾರಲ್ಲಿ ಹೇಳಿಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥವರನ್ನು ಸಮಾಧಾನ ಮಾಡೋದ್ರ ಮೂಲಕ ನಾವು ದೇವರ ಮಕ್ಕಳನ್ನಿಸಿಕೊಂಡು ಆತ್ಮಿಕ ಉಪವಾಸವನ್ನು ಮಾಡಬಹುದು. ದುಃಖದಲ್ಲಿರೋರನ್ನು ಅಥವಾ ನೊಗದಲ್ಲಿ ಭಾರ ಹೊತ್ತುಕೊಂಡಿರೋರನ್ನು ಅಥವಾ ನೊಗ ಎನ್ನುವಂಥ ಕಣ್ಣಿಗಳನ್ನು ಬಿಡಿಸಿ ಅಥವಾ ನೊಗಗಳನ್ನು ಮುರಿಸುವವರು ನಿಜವಾಗ್ಲೂ ದೇವ ಮಕ್ಕಳು ಅಥವಾ ಆತ್ಮಿಕ ಉಪವಾಸವನ್ನು ಮಾಡುವವರು. ಹಾಗೆ ಇನ್ನು ಎಷ್ಟೋ ಜನರು ದೇವರು ಎಲ್ಲಿ 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 ಎಂಬುದಾಗಿ ಓಡೋಡುತ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ಖರ್ಚು ಮಾಡ್ತಿದ್ದಾರೆ. ಅನೇಕ ಕಾಣಿಕೆಗಳನ್ನು ಕೊಟ್ಟು ಹಾಳು ಮಾಡುತ್ತಾ ದೇವರೇ ಇಲ್ಲ ಎಂಬುದಾಗಿ ವ್ಯಸನದಲ್ಲಿ ಕಟ್ಟ ಕಡೆಗೆ ಆತ್ಮಹತ್ಯೆ ಮಾಡಲಿಕ್ಕೆ ಸಾಗ್ತಾ ಇದ್ದಾರೆ. ಅಂಥವರಿಗೆ ದೇವರು ಯಾರು? ನಮ್ಮನ್ನುಂಟು ಮಾಡಿದಂಥ ಸೃಷ್ಟಿಕರ್ತನ ಬಗ್ಗೆ ನಾವು ತಿಳಿಯಪಡಿಸಿ ಅವರೇ ಯೆಹೋವ, ಅವರೇ ಪರಮಾತ್ಮ, ಅವರೇ ಭಗವಂತ, ಅವರೇ ಭೂಮಿ ಆಕಾಶಗಳು ಉಂಟು ಮಾಡಿದಂಥ ದೇವರು ಎಂಬುದಾಗಿ ಅವರ ಬಗ್ಗೆ ಪರಿಚಯ ಮಾಡಿಸಿ ದೇವರು ಪ್ರೀತಿ ಸ್ವರೂಪಿ, ನೀತಿ ಸ್ವರೂಪಿ, ಪ್ರತಿ ಒಬ್ಬೊಬ್ಬರನ್ನು ಕಾಳಜಿ ತೆಗೆದುಕೊಳ್ಳುವಂಥ ದೇವರು. ನಾವು ಕುಗ್ಗಿ ಹೋಗೋದು ಬೇಡ, ಬೇಸರಗೊಳ್ಳೋದು ಬೇಡ, ಸಾಯ್ತೇವೆ ಎಂಬುವಂಥ ತೀರ್ಮಾನ ಬೇಡ. ದೇವರನ್ನು ಹುಡುಕುವುದರಲ್ಲಿ, ಜ್ಞಾನ ಪಡೆಯುವುದರಲ್ಲಿ, ದೇವರು ಎಲ್ಲಿದ್ದಾರೆ ಎಂಬುದಾಗಿ ಅವರ ಸನ್ನಿಧಾನ ಪ್ರವೇಶಿಸುವುದರಲ್ಲಿ, ದೇವರಲ್ಲಿ ಐಕ್ಯವಾಗುವುದರಲ್ಲಿ, ದೇವರನ್ನು ಸ್ಮರಿಸುವುದರಲ್ಲಿ, ಉಪವಾಸಗಳನ್ನು ಗೊತ್ತು ಮಾಡುವುದರಲ್ಲಿ, ದೇವರ ಜ್ಞಾನವನ್ನು ಪಡ್ಕೊಂಡು ಆ ಜ್ಞಾನದಲ್ಲಿ
ಆತನ ಹೆಜ್ಜೆ ಜಾಡಲಿ ಸಾಗುವುದರಲ್ಲಿ ಕಾಲ ಕಳೆಯೋಣ ಎನ್ನುವಂಥ ರೀತಿಯಲ್ಲಿ ಸತ್ಯವನ್ನು ಬೆಳಕಿಗೆ ತಂದು ಅನೇಕರನ್ನು ದುರ್ಮಾರ್ಗದಿಂದ ಅಥವಾ ಸನಾತನ ಮಾರ್ಗಕ್ಕೆ ಸನ್ಮಾರ್ಗಕ್ಕೆ ತರೋದು ನಿಜವಾಗ್ಲೂ ಆತ್ಮಿಕ ಉಪವಾಸ. ಇದನ್ನು ನಾವು ಮಾಡುವಾಗ ದೇವರಿಗೆ ಬಹಳ ಖುಷಿಯಾಗುತ್ತೆ. ನಾವು ಹಾಗೇ ಆ ಉಪವಾಸದ ಪ್ರತಿಫಲವನ್ನು ಹೊಂದುತ್ತೇವೆ, ಆಶೀರ್ವಾದವನ್ನು ಹೊಂದುತ್ತೇವೆ. ಭೂಲೋಕದಲ್ಲೂ ಪರಲೋಕದಲ್ಲಿ ಭಕ್ತಿಯಾದರೂ ಇಹ ಪರ ಎರಡರಲ್ಲೂ ಪ್ರಯೋಜನವಾದದ್ದು. ಹಾಗಿದ್ರೆ ಭೂಲೋಕದಲ್ಲೂ ಪರಲೋಕದಲ್ಲೂ ನಾವು ನಮ್ಮ ಭಕ್ತಿಯಿಂದ ಪ್ರಯೋಜನವನ್ನು ಪಡ್ಕೊಂಡು ಈ ಲೋಕದಲ್ಲಿ ಶ್ರೀಮಂತಿಗೆ ದುಡ್ಡಿನಲ್ಲಿ ಆದರೆ ಅಲ್ಲಿ ನಮ್ಮ ತ್ಯಾಗದಲ್ಲಿ, ನಮ್ಮ ಸೇವೆಯಲ್ಲಿ ಶ್ರೀಮಂತಿಗೆ, ಆ ಅಮೂಲ್ಯ ಶ್ರೀಮಂತಿಕೆಗೆ ಪರಲೋಕದಲ್ಲಿ ನಾವು ಸೇರಬಹುದು. ಅದು ಪರಲೋಕದ ಆತ್ಮಿಕ ಉಪವಾಸಗಳೇ ಪರಲೋಕದ ಗಂಟು. ಇದನ್ನು ನಾವು ಮಾಡುವಾಗ ನಮಗೆ ಧರ್ಮ ಮುಂಬಲವಾಗಿರುವುದು, ದೇವರ ಮಹಾಕೃಪೆ ಹಿಂಬಲವಾಗಿರುವುದು. ನಾವು ಸಂತೋಷಗೊಳ್ತಿದ್ದೇವೆ, ನಮ್ಮ ಹೃದಯ ಹರ್ಷಗೊಳ್ಳುತ್ತೆ. ನಾವು ಅನೇಕ ಮುಚ್ಚಲ್ಪಟ್ಟ ಹಾದಿಗಳನ್ನು ಓಪನ್ ಮಾಡುವವರಾಗಿ ದೇವ ಮಕ್ಕಳನ್ನಿಸಿಕೊಳ್ತೀವಿ. ಹಾಗೆ ತೀರ ಕಾಯಿಲೆಯಲ್ಲಿರುವವರಿಗೆ, ಬೆಡ್ ರಿಡನ್ ಆದವರಿಗೆ, ನಾವಿನ್ನು ಬದುಕುವುದೇ ಇಲ್ಲ, ಮಾರಣಾಂತಿಕ ರೋಗ ನಮ್ಮನ್ನು ಮುಟ್ಟಿದೆ ಎಂದು ತೀರ ಅಪ್ಸೆಟ್ ಆದಂಥವರಿಗೆ ನಾವು ಪ್ರಾರ್ಥಿಸಿ ಅವರನ್ನು ಧೈರ್ಯಕ್ಕೆ ನಡೆಸಿ ಸಮಾಧಾನ ಪಡಿಸೋದಾದರೆ ಅವರಿಗೆ ಆ ಟೈಮಲ್ಲಿ ಸಿಗುವಂಥ ಪ್ರೀತಿ, ಧೈರ್ಯ, ಹಾಗೆ ಸಮಾಧಾನ ಅವರನ್ನು ಜೀವ ಕಳೆಗೆ ಅಥವಾ ಮಾರಣಾಂತಿಕ ರೋಗದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇದೆ. ಇದು ಆತ್ಮಿಕ ಉಪವಾಸ. ಎಷ್ಟೋ ಜನರು ಆತ್ಮಿಕ ಉಪವಾಸದಿಂದ ಪರಿಪೂರ್ಣ ಗುಣಮುಖರಾಗಿದ್ದಾರೆ. ನಾನು ಕಾಯಿಲೆಯಲ್ಲಿರುವಾಗ ಒಂದು ಸ್ತ್ರೀ ನನಗೆ ಆತ್ಮಿಕ ಉಪವಾಸದ ರೀತಿಯಲ್ಲಿ ಒಳ್ಳೆತನವನ್ನು ತೋರಿಸಿದ್ರಿಂದ ದೇವರ ಬಗ್ಗೆ ತಿಳ್ಕೊಂಡೆ ಇವತ್ತು ದೇವರನ್ನು ಬೆಳಕಿ ತರುವಂಥ ಮಗಳಾಗಿ, ಸಾಧನವಾಗಿ ಮಾರ್ಪಟ್ಟೆ. ಆತ್ಮಿಕ ಉಪವಾಸಗಳನ್ನು ಮಾಡುವಾಗ ದೇವರು ವಿಶೇಷವಾದಂಥ ಕೃಪೆಯಿಂದ ಸಂತೋಷಿಸುತ್ತಾರೆ. ದೇವರ ಕೃಪೆ ನಮ್ಮ ಬಳಿಗೆ ಬರುತ್ತೆ. ಅವರ ಕೃಪೆ ಕಟಾಕ್ಷಕ್ಕೆ ನಾವು ಗುರಿಯಾಗ್ತೀವಿ. ಕೃಪೆ ಕಟಾಕ್ಷ ಅನ್ನುವಾಗ, ಆತ್ಮಿಕ ಉಪವಾಸ ಮಾಡುವಾಗ ದೇವರ ಕಟಾಕ್ಷ ನಮ್ಮ ಮೇಲೆ ಸದಾ ಬೀರಲ್ಪಡುತ್ತೆ. ದೇವರು ಹೇಳಿದ್ದಾರೆ, ನಿಮ್ಮ ಪ್ರತಿ ಒಳ್ಳೆತನಗಳು, ಪ್ರತಿ ಪಾಪಗಳು ನನ್ನ ತೇಜೋ ದೃಷ್ಟಿಯಲ್ಲಿ ಕೂಡಲ್ಪಟ್ಟಿದೆ ಅಥವಾ ಆವರಿಸಲ್ಪಟ್ಟಿದೆ. ಹಾಗೆ ನೀತಿವಂತರು ಅವರ ಕೃಪೆ ಕಟಾಕ್ಷಕ್ಕೆ ಗುರಿಯಾಗುವರು. ನಾವು ಅವರ ಮಕ್ಕಳಾಗಿ ನೀತಿವಂತರಾಗುವಾಗ, ಒಳ್ಳೆಯದನ್ನು ಆತ್ಮಿಕ ಉಪವಾಸವನ್ನು ಮಾಡುವಾಗ ನಾವು ದೇವರ ಕಟಾಕ್ಷಕ್ಕೆ ಗುರಿಯಾಗ್ತೀವಿ. ಪ್ರತಿದಿನ ದೇವರ ಕಟಾಕ್ಷ ನಮ್ಮ ಮುಂದೆ ಇರಲೇಬೇಕು. ಇಲ್ಲವಾದರೆ ನಾವು ಈ ಲೋಕದಲ್ಲಿ ಕೆಸರೆ ಅಥವಾ ಮುಳ್ಳೆ, ದೇವ ಮಕ್ಕಳಾಗಿ, ತಾವರೆಗಳಾಗಿ, ಬಯಲಿನ ನೆಲಸಂಪಿಗೆಯಾಗಿ, ಅಥವಾ ಸಂಜೆಯ ಸೂಜಿ ಮಲ್ಲಿಗೆಯಾಗಿ, ಅಥವಾ ಗುಲಾಬಿಯಾಗಿ ನಾವು ಪರಿಮಳ ಬೀರಲಿಕ್ಕೆ ಸಾಧ್ಯ ಇಲ್ಲ. ಪರಿಮಳ ಬೀರಬೇಕೆಂಬುದಾಗಿ ಆತ್ಮಿಕ ಉಪವಾಸ ಮಾಡಿರಿ ಎಂದು ದೇವರು ನಮಗೆ ಹೇಳುವಂಥ ಮಾತು. ಇನ್ನು ಎರಡನೇದಾಗಿ ನಾವು ನೋಡುವಾಗ ಕಪಟದ ಉಪವಾಸ. ಆತ್ಮಿಕ ಉಪವಾಸ ದೇವರಿಗೆ ಬಹಳ ಪ್ರಾಮುಖ್ಯವಾದದ್ದು. ನಿಮ್ಮ ಉಪವಾಸ ಬರೀ ಆತ್ಮವನ್ನು ಕುಂದಿಸಿಕೊಳ್ಳುವಂಥ, ದೇಹವನ್ನು ಕುಂದಿಸಿಕೊಳ್ಳುವಂಥ, ದೇಹವನ್ನು ನಷ್ಟಪಡಿಸಿಕೊಳ್ಳುವಂಥ ಉಪವಾಸವಾಗದಿರಲಿ, ಭಕ್ತಿಯನ್ನು ವೃದ್ಧಿ ಮಾಡುವಂಥ ಆತ್ಮಿಕ ಉಪವಾಸವಾಗಿರಲಿ. ಅಂಥ ಟೈಮಲ್ಲಿ ನಿಮ್ಮ ಮುಖಕ್ಕೆ ನೀರು ಚುಮುಕಿಸುತ್ತಾ, ತಲೆಗೆ ಎಣ್ಣೆ ಹಾಕುತ್ತಾ, ಕಳಕಳೆಯಿಂದ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸುತ್ತಾ, ದೇವರನ್ನು ಆರಾಧಿಸುತ್ತಾ ಉಪವಾಸ ಮಾಡಿರಿ. ಅದು ನಿಜವಾಗ್ಲೂ ನಿಮಗೆ ಸಂತೋಷವನ್ನು, ಪ್ರತಿಫಲವನ್ನು ಕೊಡುವಂಥದ್ದು. ಹಾಗೆ ಎರಡನೇದಾಗಿ ನಾವು ನೋಡುವಾಗ ಕಪಟದ ಉಪವಾಸ. ಕಪಟದ ಉಪವಾಸ ಅನ್ನುವಾಗ ದೇವರ ವಾಕ್ಯ ಹೇಳ್ತಿದೆ, ಸತ್ಯವೇದದಲ್ಲಿ ನಾವು ನೋಡುವಾಗ ಕಪಟದ ಉಪವಾಸವನ್ನು
ಅವರಂತೂ ದಿನ ದಿನವೂ ನನ್ನ ದರ್ಶನಕ್ಕೋಸ್ಕರ ಬಂದು ನನ್ನ ಮಾರ್ಗವನ್ನು ತಿಳಿದುಕೊಳ್ಳುವುದರಲ್ಲಿ ಹೆಚ್ಚಳ ಪಡುತ್ತಾರೆ. ತನ್ನ ದೇವರ ನಿಯಮಗಳನ್ನು ಬಿಡದೆ ಧರ್ಮವನ್ನು ಆಚರಿಸುವ ಜನಾಂಗವೋ ಎಂಬಂತೆ ಧೈರ್ಯವಾಗಿ ನನ್ನಿಂದ ನ್ಯಾಯವಿಧಿಗಳನ್ನು ಕೇಳಿಕೊಂಡು ದೇವ ದರ್ಶನದಲ್ಲಿ ಆನಂದಿಸುತ್ತಾರೆ. ನಾವು ಉಪವಾಸ ಮಾಡಿದ್ದೇವೆ, ನೀನು ಏಕೆ ಕಟಾಕ್ಷಿಸುತ್ತಿಲ್ಲ? ನಮ್ಮ ಆತ್ಮವನ್ನು ಕುಂದಿಸಿಕೊಂಡಿದ್ದೇವೆ, ನೀನು ಗಮನಿಸದಿರುವುದೇಕೆ ಅಂದುಕೊಳ್ಳುತ್ತಾರೆ. ಇಗೋ, ನಿಮ್ಮ ಉಪವಾಸದ ದಿನದಲ್ಲಿಯೂ ನಿಮ್ಮ ನಿತ್ಯದ ಕೆಲಸವನ್ನು ಮಾಡಿ ನಿಮ್ಮ ಆಳುಗಳನ್ನು ಅದಕ್ಕೆ ಎಳೆಯುತ್ತೀರಿ. ನಿಮ್ಮ ಉಪವಾಸದ ಫಲವೇನೆಂದರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವುಗಳೇ. ನೀವು ಈಗ ಮಾಡುವ ಉಪವಾಸವು ನಿಮ್ಮ ಪ್ರಾರ್ಥನೆಯನ್ನು ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದ್ದಲ್ಲ. ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕೋಸ್ಕರ ನಾನು ನೇಮಿಸಿದ ಉಪವಾಸ ದಿನ ಇಂಥದ್ದೋ ಎಂಬುದಾಗಿ ದೇವರು ಕೇಳುವವರಾಗಿದ್ದಾರೆ. ಉಪವಾಸದಲ್ಲಿರುವಾಗ ನಾನು ಉಪವಾಸಿ ಎಂಬುದಾಗಿ ಹೇಳಿಕೊಳ್ಳಿಕ್ಕಿಲ್ಲ. ನಾನು ದೇವರ ದರ್ಶನ ಹೊಂದಿದೆ ಎಂಬುದಾಗಿ ಹೆಮ್ಮೆ ಪಡಲಿಕ್ಕಿಲ್ಲ. ಸ್ವಾಮಿ, ನಿನ್ನ ಮುಂದೆ ನಾನು ಏನೂ ಅಲ್ಲ. ಹಾಗೆ ಉಪವಾಸದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸಿ ನಮ್ಮ ಆಳುಗಳನ್ನು ಅದಕ್ಕೆ ಎಳೆಯುವಂಥ ಉಪವಾಸಗಳಲ್ಲ. ಹಂಗಂತ ನಮ್ಮ ಹೊಟ್ಟೆಪಾಡಿಗೋಸ್ಕರ ಅಥವಾ ದಿನನಿತ್ಯದ ಕೆಲಸವನ್ನು ಉಪವಾಸ ನಾನು 40 ದಿವಸ ರಜೆ ಹಾಕ್ತೇನೆ ಎಂಬುದಾಗಿ ಹೇಳಿ ದಿನನಿತ್ಯದ ಕೆಲಸದಲ್ಲಿ ಆ ಒಂದು ವಿಷಯಗಳಿಗೆ ತೊಂದರೆ ಕೊಟ್ಟು ಬದುಕುವಂಥದ್ದೂ ಅಲ್ಲ. ಎಲ್ಲವನ್ನು ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ. ಅದು ಬೇಕು, ಇದು ಬೇಕು. ಉಪವಾಸ ಮಾಡ್ತೇನೆ ಅಂತ ಹೇಳಿ ಹೊಟ್ಟೆಗಿಲ್ಲದೆ ಇರಲಿಕ್ಕಾಗಲ್ಲ. ಹೊಟ್ಟೆಗೂ ಬೇಕು, ಹಾಗೆ ಜೀವವನ್ನು ಕುಂದಿಸಿಕೊಳ್ಳುವಂಥ ಉಪವಾಸನೂ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಎಷ್ಟೋ ವೈದ್ಯರು ಅಥವಾ ಎಷ್ಟೋ ದೇವ ಸೇವಕರು, ಭಕ್ತರು ಉಪವಾಸ ಬಹಳ ಒಳ್ಳೆಯದು, ಆರೋಗ್ಯಕರವಾಗಿರುವಂಥದ್ದು ಎಂಬುದಾಗಿ ಹೇಳಿದ್ದಾರೆ. ನಮ್ಮನ್ನು ನಾವು ಪರೀಕ್ಷಿಸುವಾಗಲೂ ಬರೀ 3 ಹೊತ್ತು ತಿಂದರೆ ಜಡತ್ವ ಅಥವಾ ಸೋಂಬೇರಿತನ ಅಥವಾ ದೇಹನೇ ಭಾರ ಆಗಿ ಆಲಸ್ಯಕ್ಕೆ ಮೂಲಾಗುತ್ತೆ. ಯಾವುದೂ ವರ್ಕ್ ಆಗಲ್ಲ.